ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿಯು, ಶುದ್ಧ ವೈರಿಗಳು ಸರ್ವಜ್ಞ. ಒಂದು ಹೆಣ್ಣು ನವಮಾಸದ ಕಾಲಘಟ್ಟದಲ್ಲಿ ಹಲವು ಆಕಾಂಕ್ಷೆಯನ್ನು ಹೊತ್ತು ತನ್ನ ಮಗುವಿನ ಬರುವಿಕೆಗಾಗಿ ಕಾಯುತ್ತಿರುತ್ತಾಳೆ. ತನ್ನ ಮಗುವಿಗಾಗಿ ತಾಯಿ ಮಾಡುವ ತ್ಯಾಗ ಅಷ್ಟಿಷ್ಟಲ್ಲ. ತನ್ನ ಜೀವವನ್ನೇ ಪಣಕ್ಕಿಟ್ಟು ಮಗುವಿಗೆ ಜನ್ಮ ನೀಡುತ್ತಾಳೆ. ಆದರೆ ಅದು ಅಲ್ಪಕಾಲದ್ದಾಗಿರಬಾರದು. ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಪೋಷಕರು ಪಾಲುದಾರರಾಗಿರುತ್ತಾರೆ. ಪೋಷಕರು ಮಕ್ಕಳಿಗೆ ಶಿಸ್ತಿನ ಸರಪಣಿಯ ಬದಲು ಪ್ರೀತಿಯ ಕುಂಕುಮವನ್ನು ಇಡಬೇಕು. ಮಕ್ಕಳ ಬೇಕು ಬೇಡಗಳನ್ನು ಪೂರೈಸುವುದರ ಜೊತೆಗೆ ಅವರೊಂದಿಗೆ ಸ್ನೇಹಿತರಂತೆ ವರ್ತಿಸಬೇಕು. ಅವರ ಪ್ರತಿ ವರ್ತನೆಯಲ್ಲೂ ಗಮನವಹಿಸಬೇಕು. ಪ್ರತಿ ಪೋಷಕರಿಗೂ ತಮ್ಮ ಮಕ್ಕಳು ಹಾಗೂ ತಮ್ಮ ನಡುವಿನ ಬಾಂಧವ್ಯ ಉತ್ತಮವಾಗಿರಬೇಕು. ಮಕ್ಕಳು ತಮಗೆ ಗೌರವ ಕೊಡಬೇಕು, ನಮ್ಮ ಮಾತು ಕೇಳಬೇಕು, ನಂಬಿಕೆ ಇಟ್ಟು ತಮ್ಮ ಸಮಸ್ಯೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕು ಎಂದು ಬಯಸುವುದು ಸಾಮಾನ್ಯ. ನೀವು ಡೈನಿಂಗ್ ಟೇಬಲ್ ಮುಂದೆ ಕುಳಿತು ಮಕ್ಕಳ ಏಳು ಬೀಳು ಕುರಿತು ಮಾತನಾಡುವಾಗ ಮಕ್ಕಳನ್ನು ಯಾವ ವಿಷಯಕ್ಕೂ ಹಂಗಿಸದೆ, ದರ್ಪ ತೋರದೆ ಪ್ರೀತಿಯಿಂದ ನಡೆದುಕೊಳ್ಳಿ. ಹಾಗೂ ಯಾವುದೇ ಕಾರಣಕ್ಕೂ ಬೇರೆಯ ಮಕ್ಕಳ ಜೊತೆ ನಿಮ್ಮ ಮಕ್ಕಳನ್ನು ಹೋಲಿಕೆ ಮಾಡಿ ಮಾತನಾಡಬೇಡಿ. ಮಕ್ಕಳ ಇಷ್ಟವೇನು, ಓದಿನ ಕಡೆಗೆ ಮಕ್ಕಳಿಗೆ ಆಸಕ್ತಿ ಬರಲು ಏನು ಮಾಡಬೇಕು, ಮಕ್ಕಳಿಗೆ ಯಾವ ಚಟುವಟಿಕೆಗಳೆಂದರೆ ಇಷ್ಟ, ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಎಂಬುದೆಲ್ಲರ ಬಗ್ಗೆಯೂ ನೀವು ಗಮನವಿಡಬೇಕು. ನಿಮ್ಮ ಮಕ್ಕಳ ಭಾವನೆಯನ್ನು ಅರ್ಥ ಮಾಡಿಕೊಳ್ಳಿ ಹಾಗೂ ಮಕ್ಕಳ ಭಾವನೆಗಳಿಗೆ ಸ್ಪಂದಿಸಿ. ನಿಮ್ಮ ನಂಬಿಕೆಗಳನ್ನು ಅವರ ಮೇಲೆ ಹೇರಬೇಡಿ. ಮಕ್ಕಳನ್ನು ಮಕ್ಕಳಾಗಿಯೇ ನೋಡಿ. ಮಕ್ಕಳನ್ನು ನೀವು ಮಕ್ಕಳ ದೃಷ್ಟಿಯಿಂದಲೇ ನೋಡಿ. ಅವರ ಸಮಸ್ಯೆಗಳಿಗೆ ಕಿವಿಯಾಗಿ ಮಕ್ಕಳನ್ನು ಅವರಂತೆಯೇ ಬದುಕಲು ಬಿಡಿ. ಮಕ್ಕಳೊಂದಿಗೆ ಸಮಯ ಕಳೆಯಿರಿ. ಕುಟುಂಬಕ್ಕಾಗಿ ಸಮಯ ಕೊಡಿ. ಮಕ್ಕಳ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಿ. ಮಕ್ಕಳಿಗೆ ಇಷ್ಟವಾಗುವ ವಿಷಯದ ಕುರಿತು ಮಾತನಾಡಿ. ಅದರಿಂದ ನೀವು ಹಾಗೂ ನಿಮ್ಮ ಮಕ್ಕಳ ನಡುವೆ ಸಂಬಂಧ ಉತ್ತಮವಾಗಿರುತ್ತದೆ. ಮಕ್ಕಳಿಗೆ ಪ್ರೀತಿ ತೋರಿಸಿ. ನಿಮ್ಮ ಒಂದು ಆತ್ಮೀಯ ಹಗ್ ನೀವು ಹಾಗೂ ನಿಮ್ಮ ಮಕ್ಕಳ ನಡುವೆ ಸಂಬಂಧವನ್ನು ವೃದ್ಧಿಸುತ್ತದೆ. ಯಾವತ್ತೂ ಕೂಡ ಬೇರೆ ಮಕ್ಕಳೊಂದಿಗೆ ಹೋಲಿಕೆ ಮಾಡಬೇಡಿ. ಓದು, ಚಟುವಟಿಕೆ, ಗುಣ ಇತ್ಯಾದಿ ವಿಷಯಗಳಲ್ಲಿ ಬೇರೆ ಮಕ್ಕಳೊಂದಿಗೆ ನಿಮ್ಮ ಮಕ್ಕಳನ್ನು ಹೋಲಿಕೆ ಮಾಡುವುದನ್ನು ಬಿಡಿ. ನಿಮ್ಮ ಮಕ್ಕಳು ಉತ್ತಮ ವಿದ್ಯಾಭ್ಯಾಸ ಮಾಡಬೇಕೆಂದಿದ್ದರೆ ಅವರಿಗೆ ಚೆನ್ನಾಗಿ ಓದುವಂತೆ ಹೇಳಿ ಮತ್ತು ಅದಕ್ಕೆ ಬೇಕಾದ ಸೌಲಭ್ಯಗಳನ್ನು ಒದಗಿಸಿಕೊಡಿ. ಹೀಗೆ ಮಾಡುವುದರಿಂದ ನಮ್ಮ ಮಕ್ಕಳಿಗೆ ನಮ್ಮ ಮೇಲಿನ ಗೌರವ ಮತ್ತಷ್ಟು ಹೆಚ್ಚಾಗುತ್ತದೆ.